ನಂಬರ್ 1 ಚಾನಲ್ ನೋಡಾಕತ್ತೀರಿಲ್ವ? ನೋಡಾಕತ್ತೀರಂದ್ರೆ ನಿಮಗೆಲ್ಲರಿಗೂ ನಮಸ್ಕಾರ ರೀಪ್ಪ. ನೋಡಬೇಕ ಇವತ್ತು ನಾವು ಇಡೀ ಬೆಳಗಾವಿ ಜಿಲ್ಲಾದ ಸಚಿತ್ರ ವಿಧಾನ ಪರಿಷತ್ ಚುನಾವಣೆದಾಗ ಯಾರ್ಯಾರು ಹೆಂಗೆ ಓಟ್ ಹಾಕಿರು, ಯಾರ್ಯಾರು ಹೆಂಗೆ ಯಾರಿಗೆ ಮೋಸ ಮಾಡಿರು ಅನ್ನೋದು ಹೇಳಕ್ಕೆ ಬಂದನು. ಸಚಿತ್ರ ಸತ್ಯ ವರದಿ ಹೇಳಕತ್ತಾನೆ ಇವತ್ತು. ಮತ್ತು ಈ ಚುನಾವಣೆ ವಿಧಾನ ಪರಿಷತ್ ಚುನಾವಣೆ 2023ಕ್ಕೆ ದಿಕ್ಸೂಚಿ ಆಗೋದು. ಅದು ಹೆಂಗೆ ದಿಕ್ಸೂಚಿ ಆಗ್ತಾರಂತೀರಿ? ಯಾಕಂದ್ರೆ ಇಲ್ಲಿ ಯಾರಿಗೆ ಯಾರು ಮೋಸ ಮಾಡಿರೋ ಅನ್ನೋದು, ಅವರಿಗೆ ಮೋಸ ಮಾಡೋದು ಜನರಲ್ ಎಲೆಕ್ಷನ್. ಸಾರ್ವತ್ರಿಕ ಚುನಾವಣೆ ಬರ್ತಾವ್ರಲ್ಲ, ಅವಾಗ ಅವರು ಠೇವಣಿ ನಷ್ಟ ಮಾಡುವಂಥ ಜನ ಈಗ ರೋಚಿಗೆ ಎದ್ದಾರೆ. ಯಾಕೆ ರೋಚಿಗೆ ಎದ್ದಾರೆ? ಯಾವ ಅಭ್ಯರ್ಥಿಗೆ ಯಾರು ಅಭ್ಯರ್ಥಿ ಹೋಟ್ ಹಾಕಬೇಕು ಆ ಹೋಟ್ ಹಾಕಲ್ದು ಬಿಟ್ಟು ಬೇರೆ ಬೇರೆನ ಮಾಡ್ಯಾರ್ರಿ. ಎಲ್ಲ ಗದ್ದಲಾಗಿಬಿಟ್ಟೈತಿ. ಕಾಂಚಾಣದ ಕೆಲಸ ರೀ. ನೋಡ್ರಿ, ನಿನ್ನೆ ಒಂದು ವಿಡಿಯೋ ಮಾಡಿದಾಗನ ಯಾರ್ಯಾರು ಎಷ್ಟೆಷ್ಟು ದುಡ್ಡು ತೊಗೊಂಡ್ರಿಪ್ಪ ಮೆಂಬರ್ ಅಣ್ಣ ಅಂತ ಕೆಲವ್ರು ಕಮೆಂಟ್ ಹಾಕ್ಯಾರ. 51,000 ಅಂತ, 55,000 ಅಂತ, 60 ಅಂತ, ರಾತ್ರಿ 1 ಗಂಟೆಗೆ 75 ಅಂತ. ಮತ್ತು ಗೆದ್ದು ಬಂದ ಮೇಲೆ ಅರ್ಧ ತೊಲೆ ಉಂಗುರ ಬಂದು ನಮ್ಮ ಕಡೆಯಿಂದ ಒಯ್ಯೋದು ಅಂತ ಜನ ಮಾತಾಡಕತ್ತಾರ, ಹಿಂಗೆ ಹೇಳಕತ್ತಾರ. ಗೆದ್ದು ಬಂದ ಮೇಲೆ ಅಂದ್ರೆ ಏನು ರೀ? ಓಟ್ ಹಾಕಲೇ ಬೇಡಲೇ ಈಗ ಎಲ್ಲರಿಗೂ ಒಂದೊಂದು ಅರ್ಧ ತೊಲೆ ಬಂಗಾರ ಕಾಣಿಕೆ ವಿಧಾನ ಪರಿಷತ್ ಸದಸ್ಯ ಆದಮೇಲೆ ರೀ, ಗೆದ್ದ ಮೇಲೆ ಅಂದ್ರೆ ಹಾಕಲ್ದವ್ರಿಗೂ ಸಿಗ್ತಾರಲ್ಲ ಉಂಗುರ. ಇನ್ನು ಎಲ್ಲಿಂದ ಬರಲಿ ಹೇಳ್ರಿ? ಅಥಣಿದಾಗ ನೋಡ್ರಿ, ಅಲ್ಲಿ ಏನೇನು ಕರಾಮತ್ತಾಗೈತಿ. ಗೊಟ್ಟು ಬೆಟ್ಟು ಕೊಡಲಿಲ್ಲ ಶಾಸಕರ, ಆದ್ರೆ ಗೊಟ್ಟು ಬಿಟ್ಟು ಕೊಡಲ್ದಂಗೆ ಸದಸ್ಯರಿಗೆ ಹಂಗೆ ತಾಕೀತು ಮಾಡಿ ಒಂದೊಂದು ಓಟ್ ಹಾಕ್ಸ್ಕೊಂಡಾರ. ಒಂದೊಂದು ಓಟ್ ಹಾಕ್ಸ್ಕೊಂಡ್ರೆ ಯಾರಿಗೆ ಫೈದೆ ರೀ? ಪ್ರಥಮ ಪ್ರಾಶಸ್ದವಂಗೆ ಫೈದೆ. ಎರಡನೇ ಓಟಲ್ಲಿ ಹಾಕಕ್ಕೆ ಕೊಟ್ಟಿಲ್ಲ. ಕುಡಚಿ ಮತಕ್ಷೇತ್ರ ಮತ್ತು ರಾಯಬಾಗ್ ಮತಕ್ಷೇತ್ರದಾಗ ಕಾಂಗ್ರೆಸ್ ಚಲೋ ಆಗೈತ್ರಿ. ನಿಪ್ಪಾಣಿ ಮತಕ್ಷೇತ್ರದಾಗ ಕಾಂಗ್ರೆಸ್ BJP 2 50-50. ಚಿಕ್ಕೋಡಿ ಮತಕ್ಷೇತ್ರದಾಗ ಮೀಶಿ ಮಾವಂದ ಮೇಲ್ಗೈ ಆಗೈತಿ. ಮತ್ತು ಇನ್ನೆಲ್ಲಿ ಬರಬೇಕು? ಅಲ್ಲಿಂದ ಎಲ್ಲಿ ಬರ್ಬೇಕು ಹೇಳ್ರಿ? ಹುಕ್ಕೇರಿ ಮತಕ್ಷೇತ್ರ ಉಮೇಶ್ ಕತ್ತಿ ಅವರ BJPಗೆ ಒಲವು ತೋರ್ಸಬೇಕಿರಲ್ಲ. BJPಯಿಂದ ಮಂತ್ರಿ ಅದಾರ ಅಂದಮೇಲೆ ಯಮಕನ ಮಾಡ್ಯಾಗ ಕಾಂಗ್ರೆಸ್ಗೆ ಬಹುಮತ ಸಿಕ್ಕೈತಿ. ಚಲೋ ಮಾಡ್ಯಾರ ಅಲ್ಲಿ ಶಾಸಕ ಸತೀಶ್ ಜಾರಕಿಹೊಳಿ. ಆ ಉಸ್ತುವಾರಿ ಬಿಟ್ಟು ಮತ್ತು ಗೋಕಾಕ್ ತಾಲೂಕು ಉಸ್ತುವಾರಿ ತೊಗೊಂಡಿರಲ್ಲ ಅವ್ರ. ಸ್ವತಃ ಅವ್ರು ಗುಜನಾಳದಾಗ ಸ್ವತಃ ಹೊರಗಡೆ ನಿಂತ್ಕೊಂಡು ಎಲ್ಲ ಸಮೀಕ್ಷೆ ಮಾಡ್ಯಾರ. ಅಲ್ಲಿಯೂ ಕಾಂಗ್ರೆಸ್ಗೆ ಎಷ್ಟು ಬರುವಟ್ಟು ಓಟ್ ಹಾಕ್ಕೊಂಡಾರ. ಯಾಕಂದ್ರೆ ಇದು ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಭದ್ರಕೋಟೆ ಇರಲ್ಲ. ಯಾಕಂದರೆ ಚಿಕ್ಕ ಸಹೋದರ ಲಕ್ಕನ್ ಜಾರಕಿಹೊಳಿ ಪಕ್ಷೇತರ ನಿಂತಿದ್ದ ಇಡೀ ರಾಜ್ಯ ನೋಡಾಕತ್ತಿದ್ದ ಬೆಳಗಾವಿ ಜಿಲ್ಲಾ. ಇಲ್ಲಿ ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಅವರು ಭದ್ರಕೋಟೆದಾಗ ಸತೀಶ್ ಜಾರಕಿಹೊಳಿ ಎಷ್ಟು ಓಟ್ ಬಾಚ್ಕೊಂಡಾರ ಅನ್ನೋದು ಬೇಕಿರಲ್ಲ ನಿಮ್ಗೆ. ಆದರೂ ಪ್ರಯತ್ನ ಪಟ್ಟಾರ. ಮಗಳು ನೋಡ್ರಿ, ಸಿಂಧಿಕೂರು ಬೆಟ್ಟ ಗ್ರಾಮ ಪಂಚಾಯತಿಗೆ ಮಗ ಅರಬಾವಿಗೆ ಅಶೋಕ್ ಪೂಜಾರಿ, ಮಮದಾಪುರ್, ದಳವಾಯಿ ಅಶೋಕ್, ಮೂಡಲಗಿ ಕಡೆ ಹಿಂಗೆಲ್ಲರೂ ಒಬ್ಬೊಬ್ಬರನ್ನ ಕಾವಲುಗಾರನ ಇಟ್ಟಂಗಿಟ್ರು. ಅದಕ್ಕೆ ಇಲ್ಲಿ ಸರಳ ಪಾರದರ್ಶಕ ಒಂದು ಮತದಾನ ಆತ್ರಿ. ಬೈಲುಂಗಲ್ದಾಗ ನೋಡ್ರಿ, ಮಂತೇಶ್ ಕೌಜಲ್ಗೆ ಗೆಲುವಿನ ನಗೆ ಬೀರಾಕತ್ತಾರ. ಭಾಳ ಚಲೋ ಮಾಡ್ಯಾರ ಅಂತ ಹೇಳ್ಯಾರ ನಮಗೆ ಫೋನ್ ಮಾಡಿ. ಮಸ್ತ್ ಆಗೈತಿ ಕಾಂಗ್ರೆಸ್ಗೆ ಅಂತೇಳಿ. ಅದಕ್ಕಿಂತ ಹೆಚ್ಚಾಗಿ ಖುಷಿ ಪಡತ್ತಾರ ಅಶೋಕ್ ಪಟ್ಟಣ. ಹೇಳ್ತಾರೆ, ನಂಬರ್ 1 ಚಾನಲ್ ಅಣ್ಣ ಭಾಳ ಚಂದ ಮಾಡಿದೆವು ನಾವು, ಒಣವೆ ಎಲ್ಲ ನಮ್ಮದು ಅಂದ್ರೆ ಇನ್ನು ಮುಂದಿನ ಚುನಾವಣೆದಾಗ ಬಹುಮತದಿಂದ ಆರಿಸಿ ಬರ್ತಾರೆ ಅಶೋಕ್ ಪಟ್ಟಣ ಅನ್ನೋದು ಗೊತ್ತಾತು. ಮಂತೇಶ್ ಕೌಜಲ್ಗಿಗೂ ಗೊತ್ತಾತು. ಇನ್ನು ಅವರ ಮತದಾರ ಅವ್ರನ್ನ ಕೈ ಬಿಡಂಗಿಲ್ಲ ಅಂಥೇಳಿ. BJP ಭದ್ರಕೋಟೆ ಅರಮಾಯಿ ಮತ್ತು ಕಾಂಗ್ರೆಸ್ಸು ಇಲ್ಲಿ ಕಡಿಮೆ ಆಯಿತು. BJP ಭದ್ರಕೋಟೆದಲ್ಲಿ ರಮೇಶ್ ಜಾರಕಿಹೊಳಿ ಸ್ವತಃ ತಾವು ಓಟ್ ಹಾಕಿದ್ದು ವಿಡಿಯೋ ನೋಡ್ರಿ. ಬಾಲಚಂದ್ರ ಜಾರಕಿಹೊಳಿ 3 ದಿವಸದಿಂದ ಕಸರತ್ತು ಮಾಡಿದರು. BJP ಇಲ್ಲಿ ಮೇಲ್ಗೈ ಸಾಧಿಸ್ಬೇಕಂಥೇಳಿ ಎಲ್ಲ ಸದಸ್ಯರಿಗೆ ತಾಕೀತು ಮಾಡಿ ಓಟ್ ಹಾಕಿಸಿದರು. ಅದರ ನಂತರ ಬೆಳಗಾವಿ ಗ್ರಾಮೀಣದಾಗ ಲಕ್ಷ್ಮೀ ಹೆಬ್ಬಾಳ್ಕರ ಒಣವೆ ಆತ್ರಲ್ಲಿ. ಯಾಕಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಲ್ಲಿ ಶಾಸಕಿ ಮತ್ತು ಜನರ ಜೊತೆ ಸಂಪರ್ಕ ಇಟ್ಕೊಂಡವ್ರ. ಚಂದ್ರರಾಜ್ ಹಟ್ಟಿಹೊಳಿ ನಗಿ ಬೀರು ಹಂಗೆ ಅಲ್ಲಿ ಮಾಡಿದರು. ಆಮೇಲೆ ನೋಡ್ರಿ, ಹಿರೇಬಾಗೇವಾಡಿ MK ಹುಬ್ಬಳ್ಳಿ ಖಾನಾಪುರ ಮತಕ್ಷೇತ್ರದಾಗ ಅಂಜಲಿ ನಿಂಬಾಳ್ಕರ್ ಮಾತು ಮೀರಂಗಿಲ್ರಿ ಅಲ್ಲಿ.
ಯಾಕಂದ್ರೆ ಸರಳವಾಗಿ ವಿರಳವಾಗಿ ಸಿಗುವಂಥ ಕ್ವಾಲಿಫೈಡ್ ಶಾಸಕಿ, ಯಾರ ಜೊತೆ ವೈಷಮ್ಯ ದ್ವೇಷ ಮಾಡಲಾರ್ದಂಥ ಹೆಣ್ಮಗಳು, ಅವಳ ಮಾತಲ್ಲಿ ಮೀರಕ್ಕೆ ಸಾಧ್ಯ ಇಲ್ಲ. ಅವರು ನಿಂತ್ಕೊಂಡಲ್ಲಿ ತಮ್ಮ ಸದಸ್ಯರಿಗೆ ಟ್ರೈನಿಂಗ್ ಮುಖಾಂತರ ಹೇಳಿ ಓಟ್ ಹಾಕ್ಸಿದ್ರು. ಅದು ಭಾಳ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಬಿಗಿಟವನಿಕ್ರೆ. ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವಾಗಲೂ ಅಂಜಲಿ ನಿಂಬಾಳ್ಕರ್ದ ಋಣ ತೀರ್ಸಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಷ್ಟು ಮೆಹನತ್ ಮಾಡ್ಯಾಳ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್. ಪಾಪ ಪ್ರತಿಯೊಂದು ಹಳ್ಳಿದವ್ರಲ್ಲಿ ಕೆಲವು ಹಳ್ಳಿಗಳಂತೂ ಕಾಲು ಇಡ್ಲಾರ್ದಂಥ ಪರಿಸ್ಥಿತಿ ಐತ್ರಿ. ಅಲ್ಲಿ ಗುಡ್ಗಾಡ್ದಾಗದಾವ, ಅಲ್ಲಿಯೂ ಸಹಿತ ಹೋಗಿ ತಿರುಗಾಡಿ ತನ್ನ ಮತಕ್ಷೇತ್ರ ಅಭಿವೃದ್ಧಿ ಸಲುವಾಗಿ ಭಾಳ ಒಳ್ಳೆ ಕೆಲಸ ಮಾಡ್ಯಾಳ. ಮತ್ತಿನ್ನು ಸುವರ್ಣಸೌಧ ಚಲೋ ಕಾರ್ಯಕ್ರಮ ಇಟ್ಟಾಳ್ರಿ. ಪಾಪ ಭಾಳ ಮಲ್ತಾಯಿ ಧೋರಣೆ ಮಾಡಕತ್ತಾರ. ಭಾಳ ಹಿಂದುಳಿದೈತೆ ನನ್ನ ಮತಕ್ಷೇತ್ರ ಖಾನಾಪುರ. ಅದರ ಸಲುವಾಗಿ ಒಂದು ಸ್ವಲ್ಪ ಚುರುಕು ಮುಟ್ಟಿಸ್ಬೇಕು ಬಸವರಾಜ ಬೊಮ್ಮಾಯಿಗೆ ಅಂಥೇಳಿ ಪಾದಯಾತ್ರೆ ಮುಖಾಂತರ ಲಗ್ಗೆ ಹಾಕಾಕತ್ತಾರ್ರಿ ಸುವರ್ಣಸೌಧಕ್ಕೆ ಅಂಜಲಿ ನಿಂಬಾಳ್ಕರ್ ನೇತೃತ್ವದಾಗ. ಇತರಾಗ ನೋಡ್ರಿ ಅನಂತಕುಮಾರ್ ಹೆಗಡೆ ಪುಣ್ಯಾತ್ಮ ನಾಪತ್ತೆ ಆಗ್ಯಾನ್ರಿ. ಸಂಸತ್ ಸದಸ್ಯ, ಕಿತ್ತೂರು ಭಾಗ, ಖಾನಾಪುರ ಭಾಗ, ಕೆನರಾ ಲೋಕಸಭೆದಾಗ ಬರ್ತೈತಿ. ಆದ್ರೆ ಆ ಪುಣ್ಯಾತ್ಮ ಮಾತ್ರ ಎಲ್ಲಿಯೂ ಪ್ರತ್ಯಕ್ಷ ಆಗಲಿಲ್ಲ. ಇಲ್ಲಿ ಈರಣ್ಣ ಕಡಾಡಿ ಮತ್ತು ಮಂಗಳ ಅಂಗಡಿ ಮತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಮಂಗಳ ಅಂಗಡಿ ಕಿತ್ತಲು ಭಾಳ ಚುರುಕಾಗಿ ಕೆಲಸ ಮಾಡಿದಂಥ, ಪ್ರತಿ ಗ್ರಾಮ ಪಂಚಾಯಿತಿ ಸದಸ್ಯರನ್ನ ಭೇಟಿಯಾದಂಥ ಬೆಳಗಾವಿ ಜಿಲ್ಲೆಯ ಏಕೈಕ ಲೋಕಸಭಾ ಸದಸ್ಯ ಅಂದರೆ ಈರಣ್ಣ ಕಡಾಡಿ. ನೇರವಾಗಿ ಸಂಸದಿಂದ ಬಂದವ್ರವ್ರ ಗ್ರಾಮ ಪಂಚಾಯಿತಿ ಸದಸ್ಯರನ್ನ ಭೇಟಿ ಹಾಕೊಂಡ್ರೆ. ಯಾಕಂದ್ರೆ ಪ್ರತಿಷ್ಠೆ ಪ್ರಶ್ನೆ ಐತಿರಲ್ಲ, ಬಸವರಾಜ ಬೊಮ್ಮಾಯಿ ಒಂದು ಆದೇಶ ಹೊಡ್ಸ್ಯಾರಲ್ಲ, 13 ಶಾಸಕರ 3 ಎಂ ಪಿಗಳಿಗೆ ನೇರವಾಗಿ ಮಾಂತೇಶ್ ಕೌಟಿಗೆ ಮಂಡಿ ಯಾವುದೇ ಪರಿಸ್ಥಿತಿಯಾಗಿ ಸೋಲ್ಬಾರ್ದು, ಗೆಲ್ಲಲೇಬೇಕಂತೇಳಿ ಫರ್ಮಾನ ಹೊಡಿಸ್ಯಾರ. ಅದನ್ನು ಚಾಚು ಚಪ್ಪದೆ ಮಾಡ್ಬೇಕಿರಲ್ಲ. ಇಲ್ಲಿಗೆ ಮತ್ತೆ ಮುಂದೆ ಅನುದಾನಗಳು ಕಡಿತಾಕಾವು. ಇನ್ನು 3 ಜನರದ ಫಲಿತಾಂಶ ಮಾತ್ರ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈಗ 4 ದಿವಸ ಹಿಂದಿಂದ ನಾವು ಹೇಳ್ಕೊತ ಬಂದಿದ್ದು ಫಲಿತಾಂಶ ಕೆಲವು ಘೋಷಣೆ ಆದಂಗೆ ರೀ ಅಂಥೇಳಿ. ಆದರೆ ಇಲ್ಲಿ ಇವತ್ತಿನ ಮತದಾನ ಆದ ಮೇಲೆ ಫಲಿತಾಂಶ ಮಾತ್ರ ಕ್ವಶನ್ ಮಾರ್ಕ್. 14ನೇ ತಾರೀಕು ತನಕ ಕಾಯಬೇಕ್ರಿ. ಅದನ್ನು ಭವಿಷ್ಯ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಹೇಳಿದ್ದ ಪ್ರಕಾರ ಇವತ್ತೇನು ಮತದಾನ ಆಯ್ತು, ಕೆಲವು ಕಡೆ ಒಂದೊಂದು ಓಟ್ ಯಾರು ಹಾಕೊಂಡ್ರು ಆ ಇರ್ಷೆಲೆ ಅವ್ರು ತಮ್ಮ ತಾಲೂಕದಾಗ ಒಂದೊಂದು ಓಟ್ ಹಾಕೊಂಡ್ರು. 2ನೇ ಓಟಿಗೆ ಪ್ರಾತಿನಿಧ್ಯತೆ ಕೊಡಲಿಲ್ಲ. ಹಂಗಾದ್ರೆ ಅವರು ಒಂದು ಓಟ್ ಹಾಕೊಂಡ್ರು, ಇವರು ಒಂದು ಓಟ್ ಹಾಕೊಂಡ್ರು, 2ನೇ ಓಟು ಹಾಕೋಲಿಲ್ಲ. ಕೆಲವು ಕಡೆ ಒಂದೊಂದು ಓಟ್ ಹಾಕೊಂಡ್ರು, 2ನೇ ಓಟ್ ಪ್ರಾತಿನಿಧ್ಯತೆ ಕೊಟ್ಟರು. ಮತದಾರನಿಗೆ 2 ಓಟ್ ಇದ್ದಾಗ 1 ಓಟ್ ಹಾಕಿ ಬರ್ರಿ, 2ನೇ ಓಟ್ ಹಾಕಬೇಡ್ರಿ ಅಂಥೇಳಿ ಯಾವ್ಯಾವ ತಾಲೂಕದಾಗ ಆತ್ ನೋಡ್ರಿ. ಇನ್ನು ಮುಂದಿನ ಸಾರ್ವತ್ರಿಕ ಚುನಾವಣೆದಾಗ ಭಾಳ ಪೆಟ್ಟು ಬೀಳೋದು. ಯಾಕೆ ಹೇಳ್ರಿ, ನೀವು ಏನು ಕಲಿಸ್ಕೊಟ್ಟೇರಿ ಅದನ್ನು ಕಲಿಸ್ಕೊಡ್ತಾರೆ ಮತದಾರ. 13 ವಿಧಾನಸಭಾ ಕ್ಷೇತ್ರ BJP, 3 ಎಂ ಪಿಗಳು. ಇನ್ನು ಅವ್ರ ಬಸವರಾಜ ಬೊಮ್ಮಾಯಿಗಿನ್ನು ಉತ್ತರ ಕೊಡ್ಬೇಕಿರಲ್ಲ. ಭಾಳ ಚಂದ ಗಮನಿಟ್ಟು ಕೇಳ್ಕೊರೆ. ಇವತ್ತು ಭಾಳ ಚಂದ ಸಾರಾಂಶ ಹೇಳಾಕತ್ತೀನಿ, ವಿಶ್ಲೇಷಣೆ ಹೇಳಾಕತ್ತೀನಿ. ನನ್ನ ಸಮೀಕ್ಷೆ ಪ್ರಕಾರ ಪ್ರತಿ ಶಾಸಕನ ಕಾಂಟ್ಯಾಕ್ಟ್ ಮಾಡಿದ ಮೇಲೆ ಏನೇನು ಅಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ತಮ್ಮ ಅಭಿಪ್ರಾಯ ಹೇಳಿದ್ರೆ ನನಗೆ ಆ ಅಭಿಪ್ರಾಯ ಮುಖಾಂತರ ಇವತ್ತು ಬೆಳಗಾವಿ ಜಿಲ್ಲಾ ಕರ್ನಾಟಕ ರಾಜ್ಯದಲ್ಲಿ 18 ಕ್ಷೇತ್ರ ಹೊಂದಂಥ ಬೃಹತ್ ಪ್ರಮಾಣದ ಇದು ಬೆಳಗಾವಿ ಜಿಲ್ಲಾ. ಇಡೀ ರಾಜಕೀಯ ಚಿತ್ರ ಬದಲು ಮಾಡುವಂಥ ಬೆಳಗಾವಿ ಜಿಲ್ಲಾದಾಗ ಏನೇನು ಘಟಾನುಘಟಿಗಳ ಯಾವ್ಯಾವ ತಿರುಮುರು ಆಕೈತೆ ಅನ್ನೋದ ಏಕೈಕ ಜಿಲ್ಲಾ ಅಂದ್ರೆ ಬೆಳಗಾವಿ. ಕುಂದಾ ಕರ್ದಂಟ ಬಿಗ್ ಫೈಟ್ ಅದನ್ನು ಹೇಳಿದ್ನ. ಇನ್ನು ಅದರಾಗ ಕಡಕ ಜೋಳದ ರೊಟ್ಟಿ ಶುದ್ಧ ಶಾಕಾಹಾರಿ ಮಹಾಂತೇಶ್ ಕೌಟಿಗೆ ಮಠ ಯಾವ ರೀತಿ ಇಬ್ಬರು ಜಗಳದಾಗ ಪಾರಾಗ್ತಾರೆ ಅನ್ನೋದು ಒಂದು ಸಂಶಯಾತ್ಮಕ ಐತಿ. ಯಾಕಂದ್ರೆ ಮತದಾರರು ಭಾಳ ಜಾಣರದಾರ್ರಿ. ಕುಂದಾ ಕರ್ದಂಡ ಫೈಟ್ನಾಗ ಮಹಾಂತೇಶ್ ಕೌಟಿಗೆ ಮಠಕ್ಕೆ ಗುಲಾಲ್ ಹಚ್ಚಿ ಬಿಡೋಣ ಅಂಥೇಳಿ ಕೆಲವು ಮತದಾರರು ತೀರ್ಮಾನ ತೊಗೊಂಡು ಓಟ್ ಹಾಕ್ಯಾರ. ಕಿತ್ತೂರು ಭಾಗದಾಗ ನೋಡ್ರಿ ಭಾಳ ಸರಳ ಸಜ್ಜನಿಕೆ, ಭಾಳ ಮೃದು ಹೃದಯದ ಶಾಸಕ ಅಂದ್ರೆ ಮಹಾಂತೇಶ್ ದೊಡ್ಡಗೌಡ್ರು. ಅದ ತಾಲೂಕಿನಾಗ ಮೃದು ಹೃದಯ ಶಾಸಕ ಅಂದ್ರೆ ಮಹಾಂತೇಶ್ ಕೌಜಲ್ಗಿ. ಇಬ್ಬರು ಇಂಥ ಮೃದು ಶಾಸಕರವರು ಭಾಳ ಕರೆದು ಮಾತಾಡಿಸುವಂಥ ದೇವ್ರು ಏನು ಅವ್ರಿಗೆ ಅಂಥ ಶಕ್ತಿ ಕೊಟ್ಟಾನ. ಅಂಥ ಶಾಸಕರು ನಮ್ಮ ಜಿಲ್ಲಾದಾಗ ಸಿಗೋದು ಅಪರೂಪ. ಸ್ವಲ್ಪರೇ ನೋಡ್ರಿ, ಯಾವಾಗಾದರೂ ಅವ್ರು ಸಿಟ್ಟು, ಯಾವಾಗಾದರೂ ವಿಧಾನಸಭಾದಾಗ ಏನಾರೇ ಪ್ರತಿಭಟನೆ, ಯಾವುದಾರೇ ಏನಾರೇ
ಗಲಭೆ ಯಾವುದರ ಏನಾದರೆ ವೈರಲ್ ಆಗುವಂಥ ಮಾತುಗಳು ಅವ್ರ ಬಾಯಿಂದ ಎಂದೂ ಬರೋದಿಲ್ಲ. ಮತ್ತು ಸೌದತ್ತಿ ಭಾಗದಾಗ ನೋಡ್ರಿ, ಆನಂದ ಮಾಮಣಿಯವರು ಅಲ್ಲಿ ತಮ್ಮ ಮತದಾರನ್ನು ಸೆಳೆಯಲಿಕ್ಕೆ ಪ್ರಯತ್ನ ಪಟ್ಟರು. ಆದ್ರೆ ಅಲ್ಲಿ ಕಾಂಗ್ರೆಸ್ ಮೇಲ್ಗೈ ಆಗೈತೆ ರೀ ಸೌದತ್ತಿ ಭಾಗದಾಗ. ಹೈಯೆಸ್ಟ್ ಭಾಳ ಚಂದ ಮಾಡಿ ತೋರಿಸಿದಂಥ ಅಶೋಕ ಪಟ್ಟಣ 2ನೇ ಸಾಲಿನಲ್ಲಿ ಸೌದತ್ತಿ ಭಾಗ ಬರ್ತೈತೆ ರೀ. ಅಲ್ಲಿ ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಪರಮ ಶಿಷ್ಯ ಪಂಚನಗೌಡ ದ್ಯಾಮನಗೌಡ ಅದಾನಲ್ರಿ, ಅವ ಭಾಳ ನೆಟ್ವರ್ಕ್ ಮಾಡ್ಯಾನಲ್ಲಿ. ಯಾಕಂದ್ರೆ ಅವ ತನ್ನ ಶಕ್ತಿ ಪ್ರದರ್ಶನ ಮಾಡ್ಯಾನ. ಸತೀಶ್ ಜಾರಕಿಹೊಳಿ ಆದೇಶ ಚಾಚು ತಪ್ಪದೆ ತನ್ನ ಕೆಲಸ ಮಾಡ್ಯಾನ ನಾವು. ಇನ್ನು ಅಲ್ಲಿ ಯಾವ ರೀತಿ ತಿರುವು ಪಡಿತೈತಿ, ರಾಮದುರ್ಗ ಒಣವೆ ಆತಂದ್ರೆ ಸೌದತ್ತಿ ಒಣವೆ ಆಗಬೇಕು, ಬೈಲೊಂಗಲ ಒಣವೆ ಆಗಬೇಕು, ಅರಭಾವಿ ಗೋಕಾಕ ಮತಕ್ಷೇತ್ರ ಬಿ ಜೆ ಪಿಗೆ ಒಣವೆ ಆಗಬೇಕು. 2 ಮತಕ್ಷೇತ್ರ ಬಿ ಜೆ ಪಿ. ಸತೀಶ್ ಜಾರಕಿಹೊಳಿ ತಮ್ಮ ಪ್ರಯತ್ನ ಪಟ್ಟರು. ಅಲ್ಲಿ ಎಷ್ಟು ಅವ್ರು ಬಾಚ್ಕೋತಾಳಿರೋ, ಎಷ್ಟು ಹೋಟ್ ಅವ್ರು ತೊಗೋತಾರೆ ಅನ್ನೋದು ನೋಡ್ಬೇಕು. ಶಶಿಕಲಾ ಜೊಲ್ಲೆ ನಿಪ್ಪಾಣಿದಾಗ ಪ್ರಯತ್ನ ಪಟ್ಟರು ಸಹಿತ. ಆದ್ರೆ ಮೇಡಮ್ ಇದು ನಿಮ್ಮ ಚುನಾವಣೆ ಅಲ್ರಿ, ನಿಮ್ಮ ಚುನಾವಣೆದಾಗ ನಾವು ನೋಡ್ತೇವೆ, ಇತರಾಗ ಮಾತ್ರ ನಮಗೆ ಭಾಳ ತಾಕೀತು ಮಾಡೋಕ್ಕೆ ಹೋಗಬೇಡ್ರಿ ಅಂತ ಹೇಳಿದವರು ಮತದಾರ ಅದಾರ್ರಿ. ಚಿಕ್ಕೋಡಿ ಮೀಶಿ ಮಾವು ಮಾತ್ರ ತನ್ನ ಪಕ್ಷದ ಪ್ರೇಮ, ಪಕ್ಷಕ್ಕೆ ದ್ರೋಹ ಬಗೆಯುವಂಥ ಕೆಲಸ ಮಾಡಲಿಲ್ಲ. ಅಪ್ಪ ಮಗ ಇಬ್ಬರು ಒಳ್ಳೆ ಥರನಾಗಿ ನೆಟ್ವರ್ಕ್ ಮಾಡ್ಯಾರ. ರಾಯಬಾಗ ಮತ್ತು ಕುಡ್ಚಿದಾಗ ಕಾಂಗ್ರೆಸ್ ಮಾತ್ರ ಹೆಚ್ಚಿಗೆ ಮೇಲ್ಗೈ ಸಾಧನೆ ಆಗೋದು. ಅಲ್ಲಿ ಕೆಲವು ಜನರ ಸಹಿತ ಕೆಲವು ಹಿರಿಯ ಬಿ ಜೆ ಪಿ ಲೀಡರ್ಗಳ ಜೊತೆ ವಾದು ಮಾಡ್ಯಾರ. ಇದು ನಿಮ್ಮ ಚುನಾವಣೆ ಅಲ್ರಿ, ಸುಮ್ಕೊಂಡ್ರಿ, ಇದ್ರ ಸಲುವಾಗಿ ನಮಗೊಂದು ಅವಕಾಶ ಕೊಡ್ಬೇಕಂತೇಳಿ ಅಲ್ಲಿ ಸತತ 9 ದಿವಸ ವಸತಿ ಸಮೇತ ಲಕ್ಷ್ಮೀ ಹೆಬ್ಬಾಳ್ಕರ್ ಠಿಕಾಣ ಹೂಡಿದ್ರಲ್ಲಿ. ಎಲ್ರಿ? ಕುಡ್ಚಿ ಮತ್ತು ರಾಯಬಾಗ್ ಕ್ಷೇತ್ರದಾಗ ಹಿಂದುಳಿದ ಪ್ರದೇಶ, ಹಿಂದುಳಿದವ್ರು ಓಟ್ ಭಾಳದಾವ ಅಲ್ಲಿ ಒ ಬಿ ಸಿ. ಅದರ ಸಲುವಾಗಿ ಅಲ್ಲಿ 8 ದಿವಸ 9 ದಿವಸ ಅಲ್ಲಿ ಠಿಕಾಣ ಹೂಡಿದ್ದ ಕರಾಮತ ಮಾಡಿದ್ದ ಲಕ್ಷ್ಮೀ ಅಕ್ಕ ಅಲ್ಲಿ ಏನು ರಣತಂತ್ರ ಹೆಣದಾಳ ಅನ್ನೋದು 14ಕ್ಕೆ 12 ಗಂಟೆಗೆ ಫಲಿತಾಂಶ ಘೋಷಣೆ ಆಕೈತ್ರಿ. ಸಣ್ಣ ವಯಸ್ಸಿನ ಯುವಕ ಫಾರಿನ್ದಿಂದ ಬಂದವ, ನೌಕರಿ ಬಿಟ್ಟ, ಉದ್ಯೋಗಪತಿ ಆಗಿ ಇಲ್ಲಿ ಸೌದತ್ಯಾಗ ಹರ್ಷ ಶುಗರ್ ಫ್ಯಾಕ್ಟ್ರಿ ಮಾಡಿ ಸಣ್ಣ ವಯಸ್ಸಿನಾಗ ತನಗೆ ಮತದಾನದ ಹಕ್ಕು ಇಲ್ಲ ಆದರೂ ಸಹಿತ ವಿಧಾನ ಪರಿಷತ್ ಚುನಾವಣೆಗೆ ನಿಂತಾನ. ಲಕ್ಕನ್ ಜಾರಕಿಹೊಳಿ ಮತ್ತು ಚಂದ್ರರಾಜ್ ಹಟ್ಟಿಹೊಳಿ ಸಣ್ಣ ವಯಸ್ಸಿನವ್ರಿ. ಮೊಟ್ಟ ಮೊದಲನೇ ಬಾರಿಗೆ ಇವರು ವಿಧಾನ ಪರಿಷತ್ ಪ್ರವೇಶ ಮಾಡೋ ಸಲುವಾಗಿ ಚುನಾವಣಾ ಕಣಕ್ಕೆ ನಿಂತಾರೆ. ಲಕ್ಕನ್ನ 4,000 ಮತಗಳ ಇದು ಒಂದು ಗುಂಪು ಮಾಡಿದ್ದರು. ಅವರು 4,000 ಮತಗಳ ಪ್ರಥಮ ಪ್ರಾಶಸ್ತ್ಯದಿಂದ ಬರ್ತಾರಂಥೇಳಿ ಅವ್ರಿಗೇನು ಅವ್ರ ಕೈ ಕೊಡೋದಿಲ್ಲ ರೀ. ಯಾಕಂದ್ರೆ ಅವ್ರು ಅಷ್ಟು ಹಂಗೆ ಕಾಂಕ್ರೀಟ್ ಹಾಕಿರ್ತಾರೆ. ಲಕ್ಕಣದ ಭಾಳ ಒಂದು ಅಪಾರ ಪಡೆ ಐತಿ, ಒಂದು ಗ್ಯಾಂಗು ಐತಿ ಅವ್ರದ್ದು ನೆಟ್ವರ್ಕ್ ಮಾಡುವಂಥ. ಅವರ ಸುತ್ತಳತೆ ಏನು ಬೇಲಿ ಹಾಕಿರ್ತಾರೋ ಅಲ್ಲಿಂದ ತಪ್ಸಕ್ಕೆ ಸಾಧ್ಯ ಇಲ್ಲ. ಇದನ್ನು ಮೊದಲು ನಾವು ಹೇಳೇವಿ. ಆದ್ರೆ ಇವತ್ತಿನ ಮತದಾನದ ತಂತ್ರಗಾರಿಕೆ ನೋಡಿದ್ರೆ ಆ ತಾಲೂಕಿನವ್ರು ಒಂದ ಹಾಕೊಂಡಿರ್ಬೇಕಪ್ಪ, ನಮಗೂ ಸುದ್ದಿ ಬರಾಕತ್ತಾವ, ಇಲ್ಲಿ ಸದಸ್ಯರು ಫೋನ್ ಮಾಡಿ ಹೇಳ್ತಾರೆ ರೀ, ಒಂದ ನಮಗೆ ಹಾಕಕ್ಕೆ ಹೇಳ್ಯಾರ, ಹಂಗಾರೆ ನೀವು ನೋಡ್ಕೊರಿ, ಅವರು ಒಂದ ಹಾಕೊಂಡ್ಬಿಟ್ರು. ಅಂದ್ರೆ ಇಲ್ಲಿ ದ್ವಿತೀಯ ಪ್ರಾಶಸ್ತ್ಯದ ಮತವನ್ನು ವಂಚಿತಗೊಳಿಸಿದ್ರು ಸದಸ್ಯರಿಗೆ. ಭಾಳ ಯಕ್ಷ ಪ್ರಶ್ನೆ. ಯಾಕಂದ್ರೆ ಇಲ್ಲಿ ಸರೌಂಡಿಂಗ್ ಇಡೀ ಬೆಳಗಾವಿ ಜಿಲ್ಲಾ 2023ಕ್ಕೆ ಚಿತ್ರ ಬದಲಾಕೈತಿ. ಯಾರ್ಯಾರು ಶಾಸಕರಾಗಲಿಕ್ಕೆ ಏನು ಪ್ರಯತ್ನ ಪಡಕತ್ತಾರಲ್ಲ ಅವರು ಸೋಲು ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಕೈತಿ. ಹೊಸ ಮುಖಗಳು ಬರ್ತಾವೆ. ಅಂಥ 18 ಕ್ಷೇತ್ರದಾಗ ಭಾಳ ಬದಲಾವಣೆ ಆಕೈತಿ. ಯಾಕಂದರೆ 23ದಾಗ ಸಾರ್ವತ್ರಿಕ ಚುನಾವಣೆದಾಗ ಜನರಲ್ ಎಲೆಕ್ಷನ್ ಮತದಾರನ ಕಂಟ್ರೋಲ್ ಮಾಡೋದು ಭಾಳ ಕಠಿಣ ಆಕೈತಿ. ಯಾಕಂದ್ರೆ ಅದು 15 ತಿಂಗಳದಾಗ ಬರ್ತೈತಿ ರೀ. 15 ತಿಂಗಳದಾಗ ಬತ್ತಂದ್ರೆ ಇನ್ನೂ ಇದು ಮರ್ತಿರೋದಿಲ್ಲ ರೀ. ಯಾವುದೂ ವಿಧಾನ ಪರಿಷತ್ ಚುನಾವಣೆ ಆಗಿದ್ದ ಇನ್ನೂ ತಲೆಯಾಗಿರ್ತೈತಿ ಅವ್ರಿಗೆ. ನಮ್ಮವ್ರು ಇಂಥವ್ರು ಘಟಾನುಘಟಿಗೆ ಸೋಲಿಸಿಬಿಟ್ರಪ್ಪ ಅಂಥೇಳಿ ಒಂದು ತಲೆಯಾಗಿರ್ತೈತಿ. ಅದನ್ನು ತಲೆಯಾಗಿ ಇಟ್ಕೋತಾರೆ ರೀ ಜನ. ಇಲ್ಲಿ ಜಾತಿ ಲೆಕ್ಕಾಚಾರ ಪ್ರಕಾರ ನೋಡಿದರೂ ಸಹಿತ ಯಾರ ಕೈ ಮೇಲಾಗ್ತೈತಿ, ಯಾರ ಕೈ ಕೆಳಗಾಗ್ತೈತಿ ಅನ್ನೋದು ಸ್ಪಷ್ಟ ಚಿತ್ರನ ಮೂಡಕ್ಕೆ ಸಾಧ್ಯ ಇಲ್ಲ ರೀ. ಯಾಕಂದ್ರೆ ಗುಪ್ತ ಮತದಾನದಾಗ ಕೇವಲ ಮಾರ್ಕಿಂಗ್ ಮಾಡಿ ಬರೋದು ಅಷ್ಟೇ ಇರ್ತೈತಿ. ಅಲ್ಲಿ ಸಿಂಬಾಲ್ ಸಹಿತ ಇರೋದಿಲ್ಲ, ಅವ್ರ ಭಾವಚಿತ್ರ ಇರ್ತೈತಿ. ಹೊರಗಡೆ ಅಷ್ಟೇ ಇವರು ಪ್ರಚಾರ ಮಾಡ್ಬೇಕಾಕೈತಿ. ಆದ್ರೆ ಇನ್ನು ಮುಂದಿನ ಸಲ ವಿಧಾನ ಪರಿಷತ್ ಚುನಾವಣೆಗೆ ಒಂದು ಕಾನೂನು ರೂಪಣೆ ಮಾಡ್ಬೇಕಾಕೈತಿ ರೀ.
ಯಾರ ಅಭ್ಯರ್ಥಿ ಚುನಾವಣೆಗೆ ನಿಂದಿರ್ತಾನ ಅವಂಗ ತನ್ನ ಮತದಾನದ ಹಕ್ಕಿರಬೇಕು. ಅಂದ್ರೆ ಅವ ಸ್ಥಳೀಯ ಸಂಸ್ಥೆಗಳಿಂದ ಚುನಾವಿತರಾಗಿರಬೇಕು. ಹಂಗೆ ಒಂದು ಚುನಾವಣಾ ಆಯೋಗ ಕಡ್ಡಾಯ ಮಾಡ್ಬೇಕ್ರಿ ಇನ್ನು ಮುಂದೆ. ಯಾಕಂದರೆ ಯಾರೋ ಬಂದು ನಿಂತ MLC ಆಗೋದು ಆ ಚುನಾವಣೆ ಹಕ್ಕನ್ನು ಮತ್ತೊಬ್ಬಂದು ಕಸ್ಕೊಂಡಂಗೆ ಆಗಬಾರ್ದು. ಅವನು ಚುನಾವಣೆಗೆ ನಿಲ್ಲಬೇಕಾದ್ರೆ ಅವನು ತನ್ನ ಮತದಾನದ ಹಕ್ಕನ್ನು ಇಟ್ಕೋಬೇಕು. ಅವನು ಸ್ಥಳೀಯ ಸಂಸ್ಥೆಗಳಿಂದ ಚುನಾವಣಾ ಆಯ್ಕೆಯಾಗಿ ಬಂದಿರಬೇಕು. ಹಿಂಗೆ ಚುನಾವಣಾ ಆಯೋಗಿನ ಗಂಭೀರವಾಗಿ ವಿಚಾರ ಮಾಡಕತ್ತೈತ್ರಿ. ಅದಕ್ಕೆ ಚಿಂತನ ಮಂಥನ ಇರ್ತಾರಲ್ಲ ಕೆಲವರು ಸಮಾಜ ಕಾರ್ಯಕರ್ತರು, ಅದ್ರ ಬಗ್ಗೆ ಟಿಪ್ಪಣಿ ಹೇಳ್ತಾರೆ. ಇನ್ನು 13ನೇ ತಾರೀಕು ಅಧಿವೇಶನ ಬರೋದಿರಲ್ಲ, 14ನೇ ತಾರೀಕು ಅಧಿವೇಶನ ಆಗೋದಿಲ್ಲ. ಅಲ್ಲಿ ಸಂಭ್ರಮಾಚರಣೆ ಆಕೈತಿ, ಸಂಭ್ರಮ ಆಚರಣೆ ಆಕೈತಿ. ಗುಲಾಲ್ ಹಚ್ಬೇಕರಲ್ಲ, ಯಾಕಂದ್ರೆ ಎಲ್ಲ ಶಾಸಕರು ಬಂದಿರ್ತಾರೆ, ಎಲ್ಲ ಮಂತ್ರಿಗಳು ಬಂದಿರ್ತಾರೆ. 13ನೇ ತಾರೀಕು ಆಯ್ಕೆಯಾದ ಅಭ್ಯರ್ಥಿಗಳು ಒಳಗೆ ಹೋಗಿ ಅಭಿನಂದನೆ ಸಲ್ಲಿಸ್ಬೇಕಿರಲ್ಲ. ಅವಾಗ ಭಾಳ ಬ್ಯುಸಿ ಇರ್ತಾರೆ ರೀ ಮುಖ್ಯಮಂತ್ರಿ, ಎಲ್ಲರಿಗೂ ಭೇಟಿ ಆಗ್ಬೇಕಿರಲ್ಲ ಅವಾಗ. ಅದರ ಸಲುವಾಗಿ ಹೇಳಕ್ಕೆ ಬಂದನ ಈಗ ಬೆಳಗಾವಿ ಜಿಲ್ಲಾ ಸುದ್ದಿ. ಇದ್ರಾಗ ನೋಡ್ರಿ, ಅಶೋಕ್ ಪಟ್ಟಣ, ಮಹಾಂತೇಶ್ ಕೌಜಲ್ಗಿ, ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಇವರು ತಮ್ಮ ಮುಂದಿನ ಶಾಸಕ ಸ್ಥಾನಕ್ಕೆ ಯಾವಾಗಲೂ ಚ್ಯುತಿ ಬರಬಾರ್ದಂಗೆ ತಮ್ಮ ನೆಟ್ವರ್ಕ್ ಮಾಡ್ಕೊಂಡ್ಬಿಟ್ರು. ಅತ್ರ ಗಣೇಶ್ ಹುಕ್ಕೇರಿನೂರಿ. ಉಳಿದದ್ದು ಕ್ಷೇತ್ರಗಳ ಕುಡ್ಚಿ ಮತ್ತು ರಾಯಬಾಗ ಡೋಲಾಯಮಾನ ಪರಿಸ್ಥಿತಿ. ಅಥಣಿ ಜಿದ್ದ ಜಗ್ಗಾಟ ಐತ್ರಿ ಅಲ್ಲಿ ಕುಮಟಳ್ಳಿ ಮತ್ತು ಸೌದಿಗೆ. ಅಲ್ಲಿ ಏನೇನು ಅಂಡರ್ಸ್ಟ್ಯಾಂಡಿಂಗ್ ಆಗೈತಿ ಅದು ಫಲಿತಾಂಶ ಮೇಲೆ ಗೊತ್ತಾಕೈತಿ ರೀ ಮುಂದೆ. ಅಭಯ್ ಪಾಟೀಲು ಹೆಚ್ಚು ಸಕ್ರಿಯವಾಗಿ ಕೆಲಸ ಮಾಡಿಲ್ಲ. ಅನಿಲ್ ಬೆನ್ಕೆ ಅವರು ಸಹಿತ ಹೆಚ್ಚು ಕಾಣ್ಕೊಳ್ಳಿಲ್ಲ. ಯಾಕಂದ್ರೆ ಮುಂದಿನ ಸಾರ್ವತ್ರಿಕ ಚುನಾವಣೆ ಸಮೀಪ ಬಂದವ್ರಲ್ಲ, ಮತ್ತು ನಮ್ಮ ಭವಿಷ್ಯಕ್ಕೆ ಕೆಡಗಾಲ ಬರಬಾರ್ದು ಅಂತೇಳಿ ತಮ್ಮ ಮುಂದಿನ ವಿಧಾನಸಭಾ ಕ್ಷೇತ್ರಗಳನ್ನ ಭದ್ರ ಅಡಿಪಾಯ ಮಾಡ್ಕೊಂಡಾರ್ರಿ. ಕೇಳ್ರಿ, ಇವತ್ತು ಡಂಗರ ಸಾರಿ ಹೇಳಕತ್ತಾನೆ. 2023ದಾಗ ಬೆಳಗಾವಿ ಜಿಲ್ಲೆ ಚುನಾವಣಾ ಚಿತ್ರಣ ಬದಲಾಗೋದು. ಅದರ ಸಲುವಾಗಿ ಮತದಾರ ಭಾಳ ಶಕ್ತಿವಂತರಾಗ್ಯಾರ, ಮತದಾರ ಭಾಳ ಜಾಣರಾಗ್ಯಾರ, ಮತದಾರ ಭಾಳ ತಿಳಿದವರಾಗ್ಯಾರ, ಭಾಳ ಸೋಷಿಯಲ್ ಮೀಡಿಯಾ ನೋಡೋರಾಗ್ಯಾರ. ಸೋಷಿಯಲ್ ಮೀಡಿಯಾ ಅಂದ್ರೆ ಏನ್ರಿ, ಹಬ್ಬಡ್ ಚಾಪ್ ಮನುಷ್ಯನೂ ನೋಡ್ಬೋದು. ಪೇಪರ್ ಅಂದ್ರೆ ಓದ್ಬೇಕಿರಲ್ಲ, ಶಿಕ್ಷಣ ಬೇಕು, ನ್ಯೂಸ್ ಪೇಪರ್ ಓದ್ಬೇಕಾದ್ರೆ ದಿನಪತ್ರಿಕೆ. ಆದ್ರೆ ಸೋಷಿಯಲ್ ಮೀಡಿಯಾ ಎಷ್ಟು ಚಂದ ವಿವರಿಸಿ ಹೇಳಕತ್ತಾನ. ನಂಬರ್ 1 ಚಾನಲ್ ನಾವು. ಅದ್ರ ಸಲುವಾಗಿ ನಂಬರ್ 1 ಚಾನಲ್ ಸುದ್ದಿ ಬಂದ ಮೇಲೆ ನಾವು ಊಟ ಮಾಡಿ ಮಕ್ಕೋತೀವಿ ಅಂತೇಳಿ ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸಾರ. ಕಾಕಾ ಹಿಂಗೆ ಹೇಳ್ಕೊತ ಹೋಗ, ನಿನಗೆ ನಾವು ಸದಾ ಬೆಂಬಲದು, ಫಾಲೋ ಮಾಡ್ಕೊತ ಹೋಗ್ತೇವೆ, ಲೈಕ್ ಮಾಡ್ತೇವೆ, ಶೇರ್ ಮಾಡ್ತೇವೆ ಅಂತ ಹೇಳ್ಯಾರ. ಈಗ ಮತ್ತೆ ನೋಡ್ರಿ ಬಿಜಾಪುರದಾಗ ಬರ್ತಾನೆ. ಅಲ್ಲಿ ಚುನಾವಣಾ ಸಮೀಕ್ಷೆ ಬಂದ ಪ್ರಕಾರ ನಮಗೆ ಅಲ್ಲಿಯ ನಮ್ಮ ಖಾಸ್ ಬಾತ್ಮೀದಾರ ಒಬ್ಬರದಾರ್ರಿ, ಅವ್ರು ಹೇಳಿದರು ಅಲ್ಲಿ ಸುನೀಲ್ ಗೌಡ ಪಾಟೀಲ್, MB ಪಾಟೀಲ್ ಅವರ ಗಮ್ಮತ್ತು ಮಾತ್ರ ತೋರಿಸ್ಬಿಡವ್ರ, ಅದು ಆಯ್ಕೆ ಸುಲಭ ಆಕೈತಿ ಅಂತ ಹೇಳಿದರು. ಇನ್ನು ಧಾರವಾಡದ ಪೇಡಾರಿ ಸಲೀಂ ಅಹ್ಮದ್ ಮತ್ತು ಪ್ರದೀಪ್ ಶೆಟ್ಟರ್ ಅಲ್ಲಿ ತ್ರಿಕೋಣ ಸ್ಪರ್ಧೆ ಇಲ್ಲ. ಅಲ್ಲಿ ಪ್ರಥಮ ಪ್ರಾಶಸ್ತ್ಯದ ಮತ ಪ್ರದೀಪ್ ಶೆಟ್ಟರ್ ತಗೊಂಡ್ರೆ, ದ್ವಿತೀಯ ಪ್ರಾಶಸ್ತ್ಯದ ಮತ ಅಲ್ಲಿ ಸಲೀಂ ಅಹ್ಮದ್ ತಗೋಬೇಕು. 3ನೇ ವ್ಯಕ್ತಿ ಒಬ್ಬರು ಬಂಡಕೋರಾಗಿ ನಿಂತಾರ, ಅವರೇನು ಅಟ್ಟೇನು ಶ್ರಮ ಮಾಡಲಿಲ್ಲ. ಆದ್ರೆ ಕೆಲವು ವಿರೋಧಿ ಓಟ್ಗಳು ಅವ್ರಿಗೆ ಬೀಳ್ತಾವ. ಆದ್ರೆ ಅಲ್ಲಿ ಬಿಗ್ ಫೈಟ್ ಇರೋದು ಸಲೀಂ ಅಹ್ಮದ್ ಮತ್ತು ಪ್ರದೀಪ್ ಶೆಟ್ಟರ್, ಅವು ಎರಡು ಆಯ್ಕೆ ಆಗ್ತಾವ್ರಿ. ಇಲ್ಲಿ ಬಿಜಾಪುರದಾಗ ಒಣಮೆ ಆಕೈತಿ. ತ್ರಿಕೋಣ ಸ್ಪರ್ಧೆದ ಫಲಿತಾಂಶದಾಗ ಮಾತ್ರ ಒಬ್ಬ ಘಟಾನುಘಟಿ ಆಯ್ಕೆ ಆದಮೇಲೆ ಇಬ್ಬರು ಘಟಾನುಘಟಿಗಳು ಕುಸ್ತಿ ಹತ್ತೈತ್ರಿ. ಇಲ್ಲಿ ಅಂಥದ್ದು ಒಂದು ಗರಡಿಯಾಗಿ ಇನ್ನು ಇಳ್ದಾರ ಅವ್ರು. ಇನ್ನು ಗರಡಿಯಾಗಿ ಇಳಿದ ಮೇಲೆ ಇನ್ನು ಕುಸ್ತಿಯಲ್ಲಿ ತಾಕತ್ಲೇನ ತೋರಿಸ್ಬೇಕಾಕೈತ್ರಿ. ಅದಕ್ಕೆ ಇಲ್ಲಿ ಭಾಳ ಮಲ್ಟಿ ವಿಟಾಮಿನ್ ಕರ್ದಂಟ, ಮಲ್ಟಿ ವಿಟಾಮಿನ್ ಕುಂದ ಅಕ್ಕ ನಿನ್ನೆ ರಾತ್ರಿ ಒಂದು ವಿಡಿಯೋ ಮಾಡ್ತಾರೆ, ಅಪೀಲ್ ಮಾಡ್ತಾರೆ. ನಿಮ್ಮ ಕೈಕಾಲು ಬಿದ್ದು ಹೇಳ್ತನ್ನ, ದಯಮಾಡಿ ನನ್ನ ಸಹೋದರ ಚಂದ್ರರಾಜ್ ಹಟ್ಟಿ ಒಳಗೆ ಓಟ್ ಹಾಕ್ರಿ. ಅಕ್ಕ ಭಾಳ ವಿನಯದಿಂದ ಕೊನೆಗೆ ತಮ್ಮ 2 ನಿಮಿಷದ ಭಾಷಣ ಮುಗಿದ ತಕ್ಷಣ ಜೈ ಚೆನ್ನಮ್ಮಾಜಿ ಅಂತಾರೆ. ಅಂದ್ರೆ ಜೈ ಚೆನ್ನಮ್ಮಾಜಿ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಚೆನ್ನಮ್ಮನ ರೂಪ ತಾಳಿ ಖಡ್ಗನ್ನ ಝಳಪಿಸೋ ಸಲುವಾಗಿ, ಬೆಳಗಾವಿ ರಾಜಕಾರಣ ದಿಕ್ಕು ಬದಲಿಸೋ ಸಲುವಾಗಿ ಕಚ್ಚಿ ಹಾಕ್ಕೊಂಡು ತಯಾರಾಗಿ ಅನ್ನೋದು ಸಂದೇಶ ಹೇಳಕತ್ತಾಳೆ ಅಂಬಲ್ರಿ ಅಕ್ಕ. ವಿಚಾರ ಮಾಡ್ರಿ ಒಂದು ಸ್ವಲ್ಪ, ರಾಜಕಾರಣ ಭಾಳ ಬದಲಾಕೈತಿ. ಯಾವಾಗೋ ಏನೋ ಕ್ಷಣಿಕ ನಾವು ಹೇಳಿರ್ತೀವಿ, ಆ ಕ್ಷಣಿಕದಿಂದ ಮತ್ತೆ ಬದಲಾಕೈತಿ. ಅದರ ಸಲುವಾಗಿ ರಾಜಕಾರಣ ನಿಂತ ನೀರಲ್ಲ, ಹರಿಯುವ ನೀರು ಅಂತ ಹೇಳಿವಿ. ಆದ್ರೆ ರಾಜಕಾರಣ ಮಾಡೋ ಸಲುವಾಗಿ
18 ಕ್ಷೇತ್ರದಾಗ ಒಂದು ಪಾದರಸದ ಗತೆ ಈ ನಮೂನಿ ಚುರುಕಾಗಿ ನಿದ್ದಿ ಊಟ ಇಲ್ಲದ ತಿರುಗಾಡ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂದಮೇಲೆ ಆಕಿಗೆ ಬಿಗ್ ಬೋನಸ್ ಸಿಗತೈತೆ ಅನ್ನೋದು ಭಾಳ ಜನ ನಮಗೆ ಫೋನ್ ಮಾಡಿ ಹೇಳ್ಯಾರ. ಈ MK ಹುಬ್ಬಳ್ಳಿ ಹಿರೇಬಾಗೇವಾಡಿ ಬಡಸ ಮತ್ತು ಕಕ್ಕೇರಿ ನಂದಗಡದಿಂದನೂ ಸಹಿತ ಫೋನ್ ಮಾಡಿ ಹೇಳ್ಯಾರ. ಖಾನಾಪುರ ಮತಕ್ಷೇತ್ರದವ್ರ ಅಕ್ಕ ಈಗ ಗುಲಾಲ್ ಹಚ್ಕೊಳ್ಳೋದು ಗ್ಯಾರಂಟಿ ಅಂಥೇಳಿ. ಇದ್ರಾಗ ಲಕ್ಕನ್ನಂತೂ ಫಲಿತಾಂಶ ಘೋಷಣೆ ಅಂತೂ ನಾವು ಲಕ್ಕನ ಬಗ್ಗೆ ಹೆಚ್ಚು ವಿಚಾರ ಮಾಡೋದು ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ನಾಮಪತ್ರ ಸಲ್ಲಿಸುವಾಗ 4,000 ಮಂದಿನ ಓದಾರ ಅಂದಮೇಲೆ ಮತ್ತು ಅಲ್ಲೇನು ಉಳಿತೈತ್ರಿ. ಇನ್ನು ಮಹಾಂತೇಶ್ ಕೌಟಿಗೆ ಮಠ ಚಂದ್ರರಾಜ್ ಹಟ್ಟಿಹೊಳಿ ಇದರಲ್ಲಿ ಯಾವುದಾರೆ ಮೋಸಗಾರಿಕೆ ತಂತ್ರ ಆಗಿತ್ತಂದ್ರೆ ಮಹಾಂತೇಶ್ ಕವಟಿಗೆ ಮಠಕ್ಕೆ ಪೆಟ್ಟು ಬೀಳ್ತೈತ್ರಿ. ಚಂದ್ರರಾಜ್ ಹಟ್ಟಿಹೊಳಿಗೆ ಏನಾರೇ ಮೋಸ ಆಗಿತ್ತಂದ್ರೆ ಚಂದ್ರರಾಜ್ ಹಟ್ಟಿಹೊಳಿಗೆ ಪೆಟ್ಟು ಬೀಳ್ತೈತ್ರಿ. ಹಾಗಾದ್ರೆ ನಿಮ್ಮ ಅಭಿಪ್ರಾಯಗಳು ನನಗೆ ತಿಳಿಸ್ಬೇಕಿರಲ್ಲ. ಇವತ್ತು ಭಾಳ ಸಮಾಧಾನದಿಂದ ಸಾವಕಾಶ ಚಂದ ಎಲ್ಲ ವಿವರವಾಗಿ ನಿಮಗೆ ತಿಳಿಯೋಂಗೆ ಹೇಳೇನ. ಭಾಳ ಗಡಬಡ ಮಾಡಿ ಹೇಳಿಲ್ಲ. 18 ಕ್ಷೇತ್ರದ ಸಚಿತ್ರ ವರದಿ ಹೇಳೇನೆ. ಇನ್ನು ನೀವು ಸರಳ ಸಜ್ಜನಿಕೆ ರಾಜಕಾರಣಿಗಳ ಬಗ್ಗೆ ಹೇಳೇನ್ರಲ್ಲ, ಮೃದು ಸ್ವಭಾವದವ್ರು ಅವ್ರ ಬಗ್ಗೆ. ಯಾಕಂದ್ರೆ ಮುಂದಿನ ಈ ಶಾಸಕರಾಗೋದು ಅವ್ರು ಈಗಾಗಲೇ ಘೋಷಣೆ ಮಾಡ್ಕೊಂಡ್ಬಿಟ್ಟಂಗೆ. ಅದ್ರಾಗ ಮಹಾಂತೇಶ್ ತೊಡಗೌಡ್ರ ಮಹಾಂತೇಶ್ ಕೌಜಲ್ಗಿ ಭಾಳ ಸಂಭಾಯಿತ ಶಾಸಕರ. ಅವರು ತಮ್ಮ ಭದ್ರಕೋಟೆ ತಯಾರು ಮಾಡ್ಕೊಂಡಾರ. ಯಾಕಂದ್ರೆ ಮತದಾರ ದೇವ್ರಂತ ತಿಳ್ಕೊಂಡವರು. ಇನ್ನು ಗೋಕಾಕದಾಗಂತೂ ನಿಮಗೆ ಗೊತ್ತೈತಿ, ಇಲ್ಲಿ ಜಾರಕಿಹೊಳಿ ಅಡ್ಡೆ ಹೆಸರು ಬದಲಾಗೋದಿಲ್ಲ. ಇಲ್ಲಿ ಜಾರಕಿಹೊಳಿ ಮಣಿತನನ ಬೇಕು, ಜಾರಕಿಹೊಳಿಗಳ ಶಾಸಕರಾಗಬೇಕು ಅಂದ್ರನ ಇಲ್ಲಿ ಬರಾಬ್ಬರಿ ನಡಿತೈತಿ. ಇರ್ಲಿಕ್ಕಂದ್ರೆ ಮರಿ ಪುಡಾರಿಗಳ ಹಾವಳಿ ಹೆಚ್ಚಾಕೈತಿ. ಅದಕ್ಕೆ ಅವರ ಬೇಕ್ರಿ ಅಂಕುಶ್ ಹಾಕಕ್ಕ ಅಂಥೇಳಿ ಕೆಲವು ಜನರು ನಮ್ಮ ಕಚೇರಿಗೆ ಬಂದು ಹೇಳ್ತಾರೆ. ಚರ್ಚೆ ಸ್ಪರ್ಧೆ ಮಾಡುತ್ತಿರ್ತಾರಲ್ಲ, ನಾ ಚರ್ಚಾ ಕೂಟ ಮಾಡ್ತಿರ್ತೀವಿ, ಅವಾಗ ಹೇಳ್ತಿರ್ತಾರೆ. ಅದ್ರ ಸಲುವಾಗಿ ಅವ್ರ ಮೇಲೆ ಭಾಳ ಅಭಿಮಾನದಿಂದ ಅದಾರ. ಜನರ ಒಲವು ಅವ್ರ ಕಡೆ ಐತಿ. ಅವ್ರ ಭದ್ರಕೋಟೆ ಅಳಗಾಡಕ್ಕೆ ಸಾಧ್ಯ ಇಲ್ಲ. ವಿಧಾನ ಪರಿಷತ್ ಚುನಾವಣೆ ಇದು ಮುಂದಿನ ದಿಕ್ಸೂಚಿ. ನಮಗೇನು ಆಗೋದಿಲ್ಲ ಅಂತೇಳಿ ಕೆಲವು ಶಾಸಕರು ತಿಳ್ಕೊಂಡ್ರು ಸಹಿತ ಅದು ತಪ್ಪೈತಿ. ಅದು ದಿಕ್ಸೂಚಿ ಆಕೈತಿ ಮುಂದಿನ ಚುನಾವಣೆ. ಇನ್ನು ಅದರ ಸಲುವಾಗಿ ಬೆಳಗಾವಿ ಜಿಲ್ಲಾ ಮತದಾರರು ಮತ್ತು ಮುಗ್ಧ ಹಿರಿಯ ಚಿಂತಕರು, ಹಿರಿಯ ರಾಜಕಾರಣಿಗಳು ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ದಾಗ ತಿಳಿಸ್ರಿ. ಧಾರವಾಡದ ಸುದ್ದಿ ಹೇಳೀನಿ, ಬಿಜಾಪುರದ ಹೇಳೀನಿ, ಬೆಳಗಾವದ ಸಚಿತ್ರ ಮಾಹಿತಿ ಕೊಟ್ಟಿದ್ದೀನಿ. ಇನ್ನು ತೀರ್ಮಾನ 14 ತಾರೀಕು ಐತಿ. ಇನ್ನು ಭವಿಷ್ಯನ ನೀವು ಲೆಕ್ಕಾಚಾರ ಗಣಿತ ಮಾಡ್ಕೊತ್ಕೊಂಡೋದ. ಚಂದ್ರರಾಜ್ ಬರ್ತಾರು, ಲಕ್ಕನ್ ಬರ್ತಾರು, ಮಹಾಂತೇಶ್ ಕೌಟಿಗೆ ಮಠ ಬರ್ತಾರು. ಅವ್ರಿಗೆ ಅಲ್ಲಿ ಅಟ್ಟು ಬಿದ್ದಾವ, ಇವ್ರಿಗೆ ಇಲ್ಲಿ ಅಟ್ಟು ಬಿದ್ದಾವ. ಅಲ್ಲಿ ಅವರು ಓಟ್ ಹಾಕೊಂಡಾರ, ಇವ್ರು ಇಲ್ಲೇ ಒಂದು ಓಟ್ ಹಾಕೊಂಡಾರ. ಅವರು ಅವ್ರು ನೋಡಿ ಅವರು ಓಟ್ ಹಾಕೊಂಡಾರ. ಉಳಿದಿದ್ದು ಒಂದು ಓಟ್ ಲಾಸ್ ಮಾಡ್ಯಾರ ಅಂತೇಳಿ ಇನ್ನು ಗಣಿತ ಲೆಕ್ಕಾಚಾರ ಹಾಕೋತ್ಕೊಂಡೋದ. ಇನ್ನು ಮತದಾರ ಗಟ್ಟ ಕೊಟ್ಟು ಅವ್ನು ಎಷ್ಟು ಓಟ್ ಹಾಕ್ಯಾನ ಒಳಗನ್ನೋದ. ಅವನ ಹೃದಯದ ಮಾತ ಕಸ್ಕೊಳಕ್ ಸಾಧ್ಯ ಇಲ್ಲ. 14ನೇ ತಾರೀಕು ಬೆಳಿಗ್ಗೆ 8 ಗಂಟೆಗೆ ಚಾಲೋ ಆತಂದ್ರೆ 11 ಗಂಟೆಗೆ ಡಮಾರ್. 14ನೇ ತಾರೀಕು ಗುಲಾಲ್. ಇನ್ನು ನಂಬರ್ 1 ಚಾನಲ್ ನೋಡೋಕ್ಕಿಂತ ಮುಂಚೆ ಫಾಲೋ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ನಿಮಗೆ ಹೆಂಗೆ ಅನಿಸ್ತೈತಿ ಈ ವಿಡಿಯೋ? ಸಚಿತ್ರ ಮಾಹಿತಿ ಕೊಟ್ಟೇನೆ, ಪಕ್ಷ ಭೇದ ಮರೆತ. ಅದ್ರ ಸಲುವಾಗಿ ನಿಮ್ಮ ಅನಿಸಿಕೆ ನನಗೆ ತಿಳಿಸ್ರಿ. ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತೇನೆ. ಅಂಜಲಿ ನಿಂಬಾಳ್ಕರ್ ಹೋಟ್ ಹೆಂಗೆ ಹಾಕಕ್ಕೆ ಹೋಗ್ಯಾರ ನೋಡ್ರಿ. ರಮೇಶ್ ಜಾರಕಿಹೊಳಿ ಹೋಟ್ ಹೆಂಗೆ ಹಾಕಕ್ಕೆ ಹೋಗ್ಯಾರ ನೋಡ್ರಿ. ಸತೀಶ್ ಜಾರಕಿಹೊಳಿ ಹೋಟ್ ಹಾಕ್ಯಾರ. ಆಮೇಲೆ ಪ್ರಿಯಾಂಕಾ ಮುಂದಿನ ಭಾವಿ ಶಾಸಕಿ ಮತ್ತು ಮುಂದಿನ ಭಾವಿ ಶಾಸಕ ರಾಹುಲ್ ಜಾರಕಿಹೊಳಿ ಅವರು ಸಹಿತ ತಮ್ಮ ಮತಗಟ್ಟೆದಾಗ ಹೆಂಗೆ ಸುತ್ತುವರೆದ ಅಬ್ಸರ್ವರ್ ಆಗಿ ಕೆಲಸ ಮಾಡ್ಯಾರ. ಅವನ್ನೆಲ್ಲ ಸಚಿತ್ರ ತೋರ್ಸಾಕತ್ತೇನೆ. ಇತರಾಗ ವಿಶೇಷ ಸತೀಶ್ ಜಾರಕಿಹೊಳಿ ಬರುವಾಗ ಅಲ್ಲಿ ಕುಟುಂಬ ಸಮೇತ ಮಹಾಂತೇಶ್ ಕೌಟಿಗೆ ಮಠ ಬಂದಾರ. ಆಮ್ನೆ ಸಾಮ್ನೆ ನಮಸ್ಕಾರ ಚಮತ್ಕಾರ ಆಗೈತಿ. ಎಷ್ಟು ಚಂದ ಸೌಹಾರ್ದತೆಯಿಂದ ಪಕ್ಷ ಭೇದ ಮರೆತ ಎಷ್ಟು ಚಂದ ನಗುಮುಖದಿಂದ ಮಾತಾಡ್ಯಾರ. ಆ ಸ್ವಾರಸ್ಯಕರ ಸುದ್ದಿ ನೋಡ್ಬೇಕಾದ್ರೆ ನಂಬರ್ 1 ಚಾನಲ್ ಫಾಲೋ ಮಾಡ್ರಿ. ಸಂಪೂರ್ಣ ವಿವರವಾದ ವಿಡಿಯೋ ಹಾಕಿದ್ದೀನಿ. ಮತ್ತೆ ಬೇರೆ ಸುದ್ದಿ ಹಂಗೆ ಬರ್ತಾನ್ರಿಪ್ಪ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇಲ್ಲಿ ಮಾಡ್ಸಂದ್ರೆ ಆ ಮನೆ ಕಾರ್ಪೊರೇಷನ್ ಮುಗಿಬೇಕು. ಇಲ್ಲಿ ಮಾಡ್ಸಂದ್ರೆ ಹೋಗಿ ಬರೋಣ. ಇಲ್ಲ ನಮ್ಮ ಮೇಡಮ್ ಬರ್ತಾನೆ, ಅದಕ್ಕೆ ಆದ್ರೆ ನಮ್ಮ ಮೇಲೆ ಹೋಗಿ ಬರೋಬರ್. ಬೆಣಿಕೆ ಎಲ್ಲದಾರ ಸರ್ ಯಾಣ ಹಿಂದ್ಬಾನ ಹಾಕಿದ್ರು. ಬೆಳಗ್ಗೆ 35 ಮಂದಿ ಹಾಕಿ ಹೋಗಿದ್ದಾರೆ.
ವೋಟಿಂಗ್ ಇಲ್ಲಲ್ಲ. ಬಾ ಅಂತ ಸುಮ್ ಅಲ್ಲಿ ಮಟ್ಟ ಬರುತ್ತೆ ಒಳಗಡೆ ಏನು ಬೇಡ್ರಿ ಕೂಡಿ ಇಷ್ಟೇ ಸಾಕು ಬಿಡಿ.